ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ವರಮಹಾಲಕ್ಷ್ಮಿ ಹಬ್ಬದ ಮರುದಿನಾನೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರು ಒಂದು ಶಾಕ್ ಅನ್ನು ಕೊಟ್ಟಿದ್ದಾರೆ. ಆರ್ಟಿಐ ಕಾರ್ಯಕರ್ತ ಟಿಜಿ ಅಬ್ರಹಂ, ಸ್ನೇಹಮಯಿ ಕೃಷ್ಣ ಹಾಗೂ ಪ್ರದೀಪ್ ಕುಮಾರ್ ಅನ್ನೋ 3 ಮಂದಿ ಸಿದ್ದರಾಮಯ್ಯ ವಿರುದ್ಧದ ದೂರುಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಿ ಅಂತ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಸಿಕ್ಕಿದೆ. ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾನೂನು ಬಾಹಿರವಾಗಿ 14 ನಿವೇಶನಗಳನ್ನು ಪಡ್ಕೊಂಡಿದ್ದಾರೆ ಅನ್ನೋ ಆರೋಪವನ್ನು ಮಾಡಲಾಗಿತ್ತು. ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಕಳೆದ ಜುಲೈ 26ನೇ ತಾರೀಖೆ ನಿಮ್ಮ ವಿರುದ್ಧದ ದೂರುಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬಾರದೇಕೆ ಅನ್ನೋ ನೋಟಿಸನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ರು. ಅದಕ್ಕೆ ಸಚಿವ ಸಂಪುಟದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಇಷ್ಟರ ಮೇಲೂ ಕೂಡ ಈಗ ರಾಜ್ಯಪಾಲರು ಸಾಕಷ್ಟು ಕಾನೂನು ತಜ್ಞರ ಅಭಿಪ್ರಾಯಗಳನ್ನು ಪಡ್ಕೊಂಡು ತಮ್ಮ ವಿವೇಚನೆಯನ್ನು ಕೂಡ ಬಳಸಿ ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಸೋಮವಾರ ಈ ಕೇಸ್ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಬರುತ್ತೆ. ಅಲ್ಲಿ ನ್ಯಾಯಾಲಯ ಕೇಸ್ ದಾಖಲಿಸೋದಕ್ಕೆ ಆದೇಶವನ್ನು ಕೊಟ್ಟರೆ ಮುಖ್ಯಮಂತ್ರಿಯ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಬಹುದು. ಆ ಬಳಿಕ ವಿಚಾರಣೆ ಕೂಡ ನಡೆಯುತ್ತೆ. ಇನ್ನು ಈ ವಿಷಯದಲ್ಲಿ ಸಿಎಂ ಮುಂದೆ ಕೂಡ ಸಾಕಷ್ಟು ದಾರಿಗಳಿವೆ. ಆ ಕಾನೂನು ಮಾರ್ಗಗಳ ಬಗ್ಗೆ ಮುಖ್ಯಮಂತ್ರಿಗಳ ಆಪ್ತ ಬಳಗ ತಲೆ ಕೆಡಿಸ್ಕೊಳ್ತಾ ಇದೆ. ಮತ್ತೊಂದು ಕಡೆ ಪ್ರತಿಪಕ್ಷಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಾವು ನಿಮ್ಮ ಬೆನ್ನಿಗೆ ನಿಂತಿದ್ದೀವಿ, ಇದು ಕಾನೂನು ಬಾಹಿರ ಕೃತ್ಯ, ಬಿಜೆಪಿ ವಿವಿಧ ರಾಜ್ಯಗಳಲ್ಲಿನ ಸರ್ಕಾರಗಳನ್ನು ಅಲುಗಾಡಿಸೋದಕ್ಕೆ ಈ ರೀತಿಯ ಕೃತ್ಯಗಳನ್ನು ಮಾಡ್ತಾ ಇದೆ, ಹೀಗಾಗಿ ನೀವು ಹೆದರೋದಕ್ಕೆ ಹೋಗಬೇಡಿ ಅಂತ ಮುಖ್ಯಮಂತ್ರಿಗಳಿಗೆ ಭರವಸೆಯನ್ನು ಕೊಟ್ಟಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗಾದ್ರೆ ರಾಜ್ಯಪಾಲರು ಕೊಟ್ಟಿರುವ ಈ ಅನುಮತಿಯಿಂದಾಗಿ ಸಿದ್ದರಾಮಯ್ಯ ಸಮಸ್ಯೆಗೀಡಾಗ್ತಾರಾ? ಈ ಹಿಂದೆ ಯಡಿಯೂರಪ್ಪನವರು ಜೈಲಿಗೆ ಹೋದ ಹಾಗೆ ಇಲ್ಲಿ ಸಿದ್ದರಾಮಯ್ಯ ಕೂಡ ಜೈಲು ಪಾಲಾಗ್ತಾರಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಸುತ್ತ ಭ್ರಷ್ಟಾಚಾರಗಳ ಆರೋಪಗಳನ್ನು ಹೊತ್ತ ಎಷ್ಟೇ ಮಂದಿ ಇದ್ರು, ಮಕ್ಕಳ ವಿರುದ್ಧ ಕೂಡ ಏನೇ ಆರೋಪಗಳು ಕೇಳಿ ಬಂದ್ರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ತಮ್ಮನ್ನು ತಾವು ಮಿಸ್ಟರ್ ಕ್ಲೀನ್ ಅಂತಲೇ ಬಿಂಬಿಸ್ಕೊಳ್ತಾ ಬಂದಿದ್ರು. ಆದರೆ ಇತ್ತೀಚೆಗೆ ಅವರ ಸರ್ಕಾರ ಸಾಕಷ್ಟು ಹಗರಣಗಳ ಕೆಸರನ್ನ ಮೆತ್ಕೋಬೇಕಾಗಿ ಬಂತು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕೋಟ್ಯಂತರ ರೂಪಾಯಿ ಹಣ ಅಕ್ರಮವಾಗಿ ತೆಲಂಗಾಣದ ವಿವಿಧ ಖಾತೆಗಳಿಗೆ ವರ್ಗಾವಣೆಯಾಗಿ ಅದು ಚುನಾವಣೆಗಳಿಗೆ ಬಳಕೆಯಾದದ್ದು ಸದ್ದು ಮಾಡ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇಡಿ ಹಾಗೂ ಸಿಬಿಐಗಳು ಕೇಸನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾ ಇವೆ. ರಾಜ್ಯ ಸರ್ಕಾರ ಕೂಡ ಒಂದು SITಯನ್ನು ರಚನೆ ಮಾಡಿ ಆ ಬಗ್ಗೆ ತನಿಖೆ ಮಾಡಿಸ್ತಾ ಇದೆ. ಅದರ ಬೆನ್ನಲ್ಲೇ ರಾಜ್ಯದ ಕಾಂಟ್ರಾಕ್ಟರುಗಳು ಸರ್ಕಾರದ ವಿರುದ್ಧ ಆರೋಪ ಮಾಡಿದರು. ಈ ಹಿಂದಿನ ಸರ್ಕಾರದಲ್ಲಿ ಹೇಗೆ ಲಂಚಾವತಾರ ಇತ್ತೋ ಹಾಗೆ ಸಿದ್ದರಾಮಯ್ಯ ಅವರ ಈಗಿನ ಸರ್ಕಾರದಲ್ಲಿ ಕೂಡ ಲಂಚ ಕೊಡದೇ ಇದ್ದರೆ ಕಾಂಟ್ರಾಕ್ಟರ್ಗಳ ಬಿಲ್ಲುಗಳು ಪಾಸ್ ಆಗೋದಿಲ್ಲ ಅನ್ನೋದನ್ನು ಬಹಿರಂಗವಾಗಿ ಹೇಳಿದರು. ಅದರ ಬೆನ್ನಲ್ಲೇ ಮೈಸೂರಿನ ಮೂಡಾದಲ್ಲಿ ಖುದ್ದು ಸಿದ್ದರಾಮಯ್ಯ ಅವರೇ ಕಾನೂನು ಬಾಹಿರವಾಗಿ ತಮ್ಮ ಪತ್ನಿಯ ಹೆಸರಲ್ಲಿ 14 ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂತು. ಆ ಮೂಡಾ ಪ್ರಕರಣವನ್ನು ಕೆದಕಿದ ಹಾಗೆ ಅಲ್ಲಿ 100 ಕೋಟಿ ರೂಪಾಯಿಗಳ ಅಕ್ರಮ ನಡೆದಿರುವುದು ಬೆಳಕಿಗೆ ಬರ್ತಾ ಹೋಯಿತು. ಈ ಎಲ್ಲ ಪ್ರಕರಣಗಳು ವಿಪಕ್ಷ ನಾಯಕರ ಕೈಯಲ್ಲಿನ ಅಸ್ತ್ರಗಳಾಗ್ತಾ ಹೋದವು. ಅದರಲ್ಲಿ ಮೂಡಾ ಹಗರಣದಲ್ಲಿ JDS ಹಾಗೂ ಬಿಜೆಪಿ ಎರಡೂ ಸೇರಿ ಜಂಟಿ ಹೋರಾಟವನ್ನು ಮಾಡಿದ್ವು. ಮೈಸೂರು ಚಲೋ ನಡೀತು. ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಲಾಯಿತು. ಆದರೆ ಅದು ಯಾವುದಕ್ಕೂ ಸಿದ್ದರಾಮಯ್ಯ ಜಗ್ಗಲಿಲ್ಲ. ಈಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದಾಖಲಾದ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಅದು ಮೈಸೂರು ಮೂಡಾ ಸೈಟು ಹಂಚಿಕೆ ವಿಷಯದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಹಾಗೆ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರುವ ರಾಜ್ಯಪಾಲರು ತಮ್ಮ ಅನುಮತಿ ಪತ್ರದಲ್ಲಿ ಒಂದಷ್ಟು ವಿಷಯಗಳನ್ನು ಕೋಟ್ ಮಾಡಿದ್ದಾರೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 17A ಮತ್ತು ನಾಗರಿಕ ಸುರಕ್ಷಾ ಸಂಹಿತೆ 2023ರ ಸೆಕ್ಷನ್ 818 ಪ್ರಕಾರ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರುವುದಾಗಿ ರಾಜ್ಯಪಾಲರು ಹೇಳಿದ್ದಾರೆ. ಹಾಗೆ ಇಲ್ಲಿ ಮೂಡಾ ಹಗರಣದ ತನಿಖೆಗೆ ರಾಜ್ಯ ಸರ್ಕಾರ ನೇಮಿಸಿರುವ ಸಮಿತಿಯ ಬಗ್ಗೆ ಕೂಡ ರಾಜ್ಯಪಾಲರು ಆಕ್ಷೇಪವನ್ನೆತ್ತಿದ್ದಾರೆ. ಯಾವ ವ್ಯಕ್ತಿಯ ಮೇಲೆ ಆರೋಪ ಇದೆಯೋ ಅದೇ ವ್ಯಕ್ತಿ ಒಂದು ಆಯೋಗವನ್ನು ರಚನೆ ಮಾಡಿ ಆ ಆಯೋಗ ಅಧಿಕಾರದಲ್ಲಿರುವ ಮುಖ್ಯಮಂತ್ರಿಯ ಮೇಲಿನ ಆರೋಪಗಳ ಬಗ್ಗೆ ವಿಚಾರಣೆ ನಡೆಸೋದು ಅಂದರೆ ಅಲ್ಲಿ ನ್ಯಾಯ ಸಿಗುತ್ತೆ, ವಿಚಾರಣೆ ತನಿಖೆ ಪಾರದರ್ಶಕವಾಗಿರುತ್ತೆ ಅನ್ನೋದನ್ನ ನಂಬೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ರಾಜ್ಯಪಾಲರು ಅಭಿಪ್ರಾಯಪಟ್ಟಿದ್ದಾರೆ.
ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಸಚಿವ ಸಂಪುಟದ ನಿರ್ಧಾರವನ್ನ ಮಾನ್ಯ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ಹಾಗೇನೆ ಸಲ್ಲಿಕೆಯಾಗಿರುವ ದಾಖಲೆಗಳಲ್ಲಿ ಸಿದ್ದರಾಮಯ್ಯ ಈ ಎಲ್ಲ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಲಾಗಿದೆ ಅಂತ ರಾಜ್ಯಪಾಲರು ತಿಳಿಸಿದ್ದು, ಅದರಲ್ಲಿ 2004ರ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. 2004ರಲ್ಲಿ ಮಧ್ಯಪ್ರದೇಶದ ವಿಶೇಷ ಪೊಲೀಸ್ ಘಟಕ ಹಾಗೂ ಸರ್ಕಾರದ ನಡುವಿನ ವ್ಯಾಜ್ಯವೊಂದರಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ತೀರ್ಪಿನ ಪ್ರಕಾರ ಕೆಲ ವಿಶೇಷ ಸಂದರ್ಭಗಳಲ್ಲಿ ಸಂಪುಟದ ಸಲಹೆಯನ್ನು ಸ್ವೀಕರಿಸೋದು ಅಥವಾ ಅದನ್ನು ತಿರಸ್ಕರಿಸೋದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟ ವಿಷಯ ಅಂತ ಹೇಳಲಾಗಿದೆ. ಅಲ್ಲದೆ ಅಂಥ ಸಂದರ್ಭಗಳಲ್ಲಿ ಸರಿಯಾದ ದಾಖಲಾತಿಗಳಿದ್ದರೂ ಕೂಡ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡದೇ ಇದ್ದರೆ ಅಧಿಕಾರದಲ್ಲಿದ್ದವರಿಗೆ ಹೆಚ್ಚಿನ ಶಕ್ತಿ ಕೊಟ್ಟಂತಾಗುತ್ತೆ. ಇದು ಕಾನೂನಿನ ಮುಂದೆ ಎಲ್ಲರೂ ಸಮಾನ ಅನ್ನೋ ನಂಬಿಕೆಯ ಬುಡವನ್ನು ಅಲುಗಾಡಿಸಿದ ಹಾಗಾಗುತ್ತೆ. ಅಧಿಕಾರದಲ್ಲಿರುವವರು ಕಾನೂನನ್ನು ಉಲ್ಲಂಘನೆ ಮಾಡೋದಕ್ಕೆ ಇದು ಪ್ರೇರಣೆಯಾಗುತ್ತೆ ಅನ್ನೋ ಮಾತನ್ನು ನ್ಯಾಯಾಲಯ ತನ್ನ ತೀರ್ಪಲ್ಲಿ ತಿಳಿಸಿತ್ತು. ಇದೆಲ್ಲವನ್ನು ಗಮನಿಸಿ ಈಗ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೊಡಲಾಗಿದೆ ಅಂತ ರಾಜ್ಯಪಾಲರು ತಮ್ಮ ಅನುಮತಿ ಪತ್ರದಲ್ಲಿ ದಾಖಲು ಮಾಡಿದ್ದಾರೆ. ಇನ್ನು ಈ ಅನುಮತಿ ಪತ್ರ ಸಿಕ್ತಿದ್ದ ಹಾಗೆ ಟಿ.ಜೆ. ಅಬ್ರಹಂ ನ್ಯಾಯಾಲಯದ ಮೂಲಕ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಆದೇಶವನ್ನು ಪಡೆಯುವ ಮಾತುಗಳನ್ನಾಡಿದ್ದಾರೆ. ಅಲ್ಲದೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಸಿಕ್ಕಾಕೊಳ್ಳೋದು ಗ್ಯಾರಂಟಿ ಅನ್ನೋ ವಿಶ್ವಾಸವನ್ನು ಟಿ.ಜೆ. ಅಬ್ರಹಂ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಇಲ್ಲದೇ ಇದ್ರೂ ಕೂಡ ಸಿದ್ದರಾಮಯ್ಯ ವಿರುದ್ಧದ ತನಿಖೆಗೆ ಆದೇಶವನ್ನು ಕೊಡಿ ಅಂತ ಈಗಾಗಲೇ ಪ್ರಜಾಪ್ರತಿನಿಧಿಗಳ ನ್ಯಾಯಾಲಯಕ್ಕೊಂದು ಅರ್ಜಿಯನ್ನು ಸಲ್ಲಿಸಿದ್ರು. ಆ ಪ್ರಕರಣದ ವಿಚಾರಣೆ ಹೆಚ್ಚು ಕಡಿಮೆ ಮುಗಿದಿದ್ದು ಆಗಸ್ಟ್ 20ಕ್ಕೆ ನ್ಯಾಯಾಲಯ ತೀರ್ಪನ್ನು ಕಾಯ್ದಿರಿಸಿದೆ. ಈಗ ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರುವ ಪತ್ರವನ್ನು ಸೋಮವಾರ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಬಹುದು. ಹಾಗೂ ಈ ಪತ್ರದ ಆಧಾರದ ಮೇಲೆ ನ್ಯಾಯಾಲಯ ಪ್ರಕರಣ ದಾಖಲಿಸುವುದಕ್ಕೆ ಅನುಮತಿಯನ್ನು ಕೂಡ ಕೊಡಬಹುದು. ಓಕೆ, ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ಕೂಡಲೇ ಸಿದ್ದರಾಮಯ್ಯ ಅವರ ಕುರ್ಚಿ ಹೊರಟೆ ಹೋಗ್ಬಿಡುತ್ತಾ? ಸದ್ಯದ ಮಟ್ಟಿಗೆ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡುವುದಿಲ್ಲ ಅಂತ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ. ಹಾಗೆ ಅವರ ಜೊತೆ ಬಲಿಷ್ಠ ಸರ್ಕಾರ ಇದೆ. ಅವರು ತಮ್ಮ ನಾಯಕನನ್ನು ಕಾಪಾಡಿಕೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಹಾಗೆ ನ್ಯಾಯಾಲಯದ ಮೆಟ್ಟಿಲು ಕೂಡ ಹತ್ತಾರೆ. ಪ್ರಾಸಿಕ್ಯೂಷನ್ ಅನುಮತಿಯ ಆಧಾರದ ಮೇಲೆ ಜನಪ್ರತಿನಿಧಿಗಳ ನ್ಯಾಯಾಲಯ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಆದೇಶವನ್ನು ಕೊಡಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲದೇ ಇದ್ರೆ ತನಿಖೆಗೆ ಆದೇಶವನ್ನು ಕೊಡಿ ಅನ್ನೋ ಅರ್ಜಿಯನ್ನೇ ನ್ಯಾಯಾಲಯ ವಜಾ ಮಾಡುವ ಸಾಧ್ಯತೆ ಕೂಡ ಇಲ್ಲಿರುತ್ತೆ. ಇನ್ನು ಪ್ರತಿಪಕ್ಷಗಳಂತೂ ಸಿಎಂ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ ಕೇಳ್ತಾ ಇವೆ. ಬಿಜೆಪಿಯ ಹಿರಿಯ ನಾಯಕರು, ಸಂಸದರು ಎಲ್ಲ ಸಿಎಂ ರಾಜೀನಾಮೆಗೆ ಆಗ್ರಹ ಪಡಿಸ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಮತ್ತು ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿವೆ. ಜೊತೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ರಾಜ್ಯಪಾಲರ ನಡೆಯ ವಿರುದ್ಧ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಈ ಹಿಂದೆ ದೆಹಲಿ, ಜಾರ್ಖಂಡಲ್ಲಿ ಕೂಡ ಸರ್ಕಾರಗಳನ್ನು ಕೆಡುವುದಕ್ಕೆ ಒಂದಷ್ಟು ಪ್ರಯತ್ನಗಳು ನಡೆದವು. ಈಗ ಇಲ್ಲೂ ಅದೇ ರೀತಿಯ ಕೆಲಸ ಆಗ್ತಾ ಇದೆ. ಸಿದ್ದರಾಮಯ್ಯ ವಿರುದ್ಧದ ದೂರಿಗಿಂತ ಮೊದಲೇ ದಾಖಲಾಗಿರುವ ಕುಮಾರಸ್ವಾಮಿ ವಿರುದ್ಧದ ಪ್ರಕರಣದಲ್ಲಿ, ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ವಿರುದ್ಧದ ಪ್ರಕರಣ, ಜನಾರ್ದನ ರೆಡ್ಡಿ ವಿರುದ್ಧದ ದೂರು ಇವ್ಯಾವುದರಲ್ಲೂ ರಾಜ್ಯಪಾಲರು ಇನ್ನೂ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿಲ್ಲ. ಅದೆಲ್ಲವನ್ನ ಬಿಟ್ಟು ಸಿದ್ದರಾಮಯ್ಯ ವಿರುದ್ಧ ಮಾತ್ರವೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಯಾಕೆ ಅಂತ ಕಾಂಗ್ರೆಸ್ ಇಲ್ಲಿ ಕೇಳ್ತಾ ಇದೆ. ಜೊತೆಗೆ ರಾಜ್ಯಪಾಲರ ಈ ನಿರ್ಧಾರದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಹೈಕೋರ್ಟ್ನ ಮೆಟ್ಟಿಲೇರ್ತಾರೆ. ಈ ಬಗ್ಗೆ ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ ಅಂತ ಹಿರಿಯ ವಕೀಲರು ಹೈಕೋರ್ಟಲ್ಲಿ ಸಿದ್ದರಾಮಯ್ಯ ಪರ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಾಂಗ್ರೆಸ್ನ ಈ ಆರೋಪಗಳಿಗೆ ಬಿಜೆಪಿ ಕೂಡ ಒಂದಷ್ಟು ಪ್ರತ್ಯುತ್ತರಗಳನ್ನು ಕೊಟ್ಟಿದೆ. ಈ ಹಿಂದೆ ರಾಜ್ಯಪಾಲರಾಗಿದ್ದ ಹಂಸರಾಜ್ ಭಾರದ್ವಾಜ್ ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಆದೇಶವನ್ನು ಕೊಟ್ಟಿದ್ರು. ಅವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ರಾಜ್ಯಪಾಲರು ಕಾಂಗ್ರೆಸ್ ಸರ್ಕಾರದಿಂದ ನೇಮಿಸಲ್ಪಟ್ಟವರಾಗಿದ್ದರು. ಅವರು ಇಲ್ಲಿನ ಬಿಜೆಪಿ ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನವನ್ನು ಮಾಡಿದರು. ಯಡಿಯೂರಪ್ಪ ಅವರ ವಿರುದ್ಧ ಡಿನೋಟಿಫಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ಸಿರಾಜಿನ್ ಬಾಷಾ ಎಂಬಾತ ಮಾಡಿದ್ದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ರು. ಅದಾದ ಕೂಡಲೇ ಯಡಿಯೂರಪ್ಪ ನೈತಿಕ ಹೊಣೆಯನ್ನ ಹೊತ್ತು ತಕ್ಷಣ ತಮ್ಮ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟರು. ಪ್ರಕರಣ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂತು. ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರ ಬಂಧನ ಆಯಿತು. ಅವರು ಜೈಲಿಗೆ ಕೂಡ ಹೋಗಬೇಕಾಗಿ ಬಂತು. ಒಂದು ಆರೋಪ ಬಂದ ಕೂಡಲೇ ಅದರ ಬಗ್ಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಕೂಡಲೇ ಯಡಿಯೂರಪ್ಪ ಅದರ ನೈತಿಕ ಹೊಣೆಯನ್ನ ಹೊತ್ತು ಅವತ್ತು ರಾಜೀನಾಮೆಯನ್ನ ಸಲ್ಲಿಸಿದ್ರು. ಹಾಗೆ ಒಂದಷ್ಟು ಪ್ರಾಮಾಣಿಕತೆ, ನೈತಿಕತೆ ಈ ಥರದ್ದೇನಾದರೂ ಉಳಿದಿದ್ರೆ
ಸಿದ್ದರಾಮಯ್ಯ ಕೂಡ ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು, ಕಾನೂನು ಹೋರಾಟದ ಮೂಲಕ ತಮ್ಮ ಪ್ರಾಮಾಣಿಕತೆಯನ್ನ ಸಾಬೀತುಪಡಿಸಬೇಕು ಅಂತ ಬಿಜೆಪಿ ಹೇಳ್ತಾ ಇದೆ. ಗೆಳೆಯರೆ, ಇಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಇರುವ ಆರೋಪ ಏನು ಅಂದರೆ, ಮೈಸೂರಿನ ಮೂಡಾದಲ್ಲಿ 55,80,00,000 ರೂಪಾಯಿ ಬೆಲೆ ಬಾಳುವ 14 ಸೈಟುಗಳನ್ನು ಸಿದ್ದರಾಮಯ್ಯ ಅವರ ಪತ್ನಿಯ ಹೆಸರಿಗೆ ಕಾನೂನು ಬಾಹಿರವಾಗಿ ಕೊಡಲಾಗಿದೆ ಅನ್ನೋದು. ಅಲ್ಲಿ ಮೂಡಾದ್ದೇ ಜಮೀನನ್ನು ಖರೀದಿ ಮಾಡಿದಂತೆ ತೋರಿಸಿ ಆ ನಂತರ ಅದೇ ಜಮೀನನ್ನು ಮೂಡ ವಶಪಡಿಸಿಕೊಂಡು ಸೈಟುಗಳನ್ನು ಮಾಡಿ ಮಾರಾಟ ಕೂಡ ಮಾಡಿದೆ. ಹೀಗಾಗಿ ನಮಗೆ ಅದರ ಪರಿಹಾರ ಬರಬೇಕು ಅನ್ನೋ ಅರ್ಜಿಯನ್ನು ಮೂಡಾಗೆ ಸಲ್ಲಿಸಿ ಮೂಡಾದಿಂದ ಅಭಿವೃದ್ಧಿ ಹೊಂದಿದ ಪ್ರದೇಶದಲ್ಲಿ ಅತ್ಯಂತ ಬೆಲೆ ಬಾಳುವ 14 ಸೈಟುಗಳನ್ನು ಸಿದ್ದರಾಮಯ್ಯ ಅವರ ಪತ್ನಿಯ ಹೆಸರಲ್ಲಿ ಪಡೆಯಲಾಗಿದೆ ಅನ್ನೋದು ಈಗ ಮುಖ್ಯಮಂತ್ರಿಗಳ ವಿರುದ್ಧದ ಆರೋಪ. ಇಲ್ಲಿ ಆ ಜಮೀನಿನ ವ್ಯವಹಾರಗಳು ನಡೆದ ಎಲ್ಲ ಸಂದರ್ಭಗಳಲ್ಲೂ ಸಿದ್ದರಾಮಯ್ಯ ಶಾಸಕರಾಗಿದ್ದರು, ಉಪಮುಖ್ಯಮಂತ್ರಿಯಾಗಿದ್ದರು, ವಿರೋಧ ಪಕ್ಷದ ನಾಯಕರಾಗಿದ್ದರು. ಆ ನಂತರದ ಅವಧಿಯಲ್ಲಿ ಅವರ ಮಗ ಕೂಡ ಶಾಸಕರಾಗಿದ್ದರು. ಹೀಗಾಗಿ ಈ ಎಲ್ಲ ಸಂದರ್ಭಗಳಲ್ಲೂ ಮೂಡಾದಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬ ತಮ್ಮ ಪ್ರಭಾವವನ್ನು ಬಳಸುವ ಎಲ್ಲ ಸಾಧ್ಯತೆಗಳು ಇವೆ ಅನ್ನೋದು ಈಗ ಕೇಳಿ ಬರ್ತಾ ಇರೋ ಆರೋಪ. ಇಂಥದೊಂದು ಅವ್ಯವಹಾರದ ಆರೋಪ ಕೇಳಿಬಂದಾಗ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕಣ್ಣು ಮುಂದಿರುವಾಗ ಆ ಬಗ್ಗೆ ಒಂದು ತನಿಖೆ ಆಗಬೇಕು. ಮಿಸ್ಟರ್ ಕ್ಲೀನ್ ಅನ್ನೋದು ತನಿಖೆಯ ಮೂಲಕ ಮತ್ತೆ ಸಾಬೀತಾಗಬೇಕು. ಮುಖ್ಯಮಂತ್ರಿಯ ವಿರುದ್ಧನೇ ಆರೋಪಗಳು ಕೇಳಿಬಂದಾಗ ಅವರದ್ದೇ ಸರ್ಕಾರದ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ತನಿಖೆ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಇಲ್ಲಿ ಉದ್ಭವವಾಗುವ ಪ್ರಶ್ನೆ. ಹೀಗಾಗಿನೇ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಪ್ರತಿಪಕ್ಷಗಳು ಡಿಮ್ಯಾಂಡ್ ಮಾಡ್ತಾ ಇವೆ. ಇನ್ನು ಸದ್ಯಕ್ಕಂತೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಅಕಸ್ಮಾತ್ ಅವರು ರಾಜೀನಾಮೆಯನ್ನು ಕೊಡಬೇಕಾಗಿ ಬಂದ್ರೆ ಸರ್ಕಾರ ಪತನವಾಗುವ ಸಾಧ್ಯತೆಗಳೇನು ಇರುವುದಿಲ್ಲ. ಮುಖ್ಯಮಂತ್ರಿಯ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಬಂದು ಕೂರಬಹುದಾದ ಸಾಧ್ಯತೆಗಳಿವೆ. ಆದರೆ ಅದನ್ನು ಸಿದ್ದರಾಮಯ್ಯ ಒಪ್ಪುತ್ತಾರಾ ಅನ್ನೋದು ಮತ್ತೊಂದು ಪ್ರಶ್ನೆ. ಇಲ್ಲಿ ತನಿಖೆ ಮುಗಿಯುವವರೆಗಾದರೂ ತಮ್ಮ ನಿಷ್ಠರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಆ ಬಳಿಕ ಮತ್ತೆ ಸಿದ್ದರಾಮಯ್ಯ ಆ ಹುದ್ದೆಯನ್ನು ಪಡೆಯುವ ತಂತ್ರವನ್ನು ಅನುಸರಿಸುವ ಸಾಧ್ಯತೆಗಳು ಕೂಡ ಇರುತ್ತವೆ. ಈ ಹಿಂದೆ ಸಾಕಷ್ಟು ಮುಖ್ಯಮಂತ್ರಿಗಳು ಇದನ್ನೇ ಮಾಡಿದ್ದಾರೆ. ಹೇಮಂತ್ ಸೊರೇನ್, ಲಾಲು ಪ್ರಸಾದ್ ಯಾದವ್, ನಿತೀಶ್ ಕುಮಾರ್, ಜಯಲಲಿತಾ ಇವರೆಲ್ಲ ಕೂಡ ತಮ್ಮ ಮೇಲೆ ಆರೋಪಗಳು ಬಂದಾಗ, ತಾವು ರಾಜೀನಾಮೆ ಕೊಡಬೇಕಾದ ಸಂದರ್ಭಗಳು ಉಂಟಾದಾಗ ತಮ್ಮ ನೆಚ್ಚಿನ ಬಂಟರನ್ನು ಮುಖ್ಯಮಂತ್ರಿಯ ಹುದ್ದೆ ಮೇಲೆ ಕೂಡಿಸಿ ಆ ನಂತರ ಮತ್ತೆ ಅವರೇ ಅಧಿಕಾರವನ್ನು ಹಿಡಿದಿದ್ದಿದೆ. ಈಗ ಸಿದ್ದರಾಮಯ್ಯ ಅವರ ಮುಂದೆ ಕೂಡ ಅಂಥ ಒಂದಷ್ಟು ಆಯ್ಕೆಗಳಿವೆ. ಒಂದು ವೇಳೆ ಕುರ್ಚಿ ಬಿಡಲೇಬೇಕು ಅಂತಾದರೆ ಅಲ್ಲಿ ಎಂ ಬಿ ಪಾಟೀಲ್ರಿಗೋ, ಸತೀಶ್ ಜಾರಕಿಹೊಳಿಗೋ, ಡಾಕ್ಟರ್ ಪರಮೇಶ್ವರ್ ಅವರಿಗೋ ಆ ಹುದ್ದೆಯನ್ನು ಬಿಟ್ಟುಕೊಟ್ಟು ಸ್ವಲ್ಪ ದಿನಗಳ ನಂತರ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಬಿಟ್ಟುಕೊಡುವ ಸಾಧ್ಯತೆಗಳಿರುತ್ತವೆ. ಇಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಮೂಡಾ ಹಗರಣ ಬೆಳಕಿಗೆ ಬರೋದರ ಹಿಂದೆ ಡಿಸಿಎಂ ಕೈವಾಡ ಇದೆ ಅನ್ನೋ ಆರೋಪಗಳು ಕೂಡ ಇವೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಕೊಡೋ ಸಾಧ್ಯತೆಗಳು ಇಲ್ಲಿ ತುಂಬಾನೇ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಇಲ್ಲಿವರೆಗೆ ಮಿಸ್ಟರ್ ಕ್ಲೀನ್ ಅಂತಲೇ ಕರೆಸ್ಕೊಳ್ತಾ ಇದ್ದ ಸಿದ್ದರಾಮಯ್ಯ ಈಗ ಭ್ರಷ್ಟಾಚಾರದ ಕೆಸರನ್ನು ಮೈಗೆ ಮೆತ್ಕೊಂಡಿದ್ದಾರೆ. ಅದನ್ನು ಅವರು ಹೇಗೆ ತೊಳ್ಕೋತಾರೆ, ತಮ್ಮ ವಿರುದ್ಧ ಬಂದಿರುವ ಆರೋಪಗಳನ್ನು ಹೇಗೆ ಪರಿಹರಿಸಿಕೊಂಡು ತಾವು ಕ್ಲೀನ್ ಅನ್ನೋದನ್ನು ಸಾಬೀತುಪಡಿಸ್ಕೋತಾರೆ ಅನ್ನೋದನ್ನು ಕಾದು ನೋಡಬೇಕು. ಇದು ಗೆಳೆಯರೆ, ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.